ಶ್ರೀ ಗುರುಭ್ಯೋ ನಮಃ. ಧ್ಯೇಯಸ್ವದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ನನ್ನ ಎಲ್ಲ ಆತ್ಮೀಯ ತತ್ಸಮ್ಮತಂ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅನೇಕರು ನನಗೆ ದೂರವಾಣಿ ಮುಖಾಂತರ ಮೆಸೇಜಿನ ಮುಖಾಂತರ ಈ ಸಂಕ್ರಾಂತಿಯ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂತ ಅನೇಕರು ಕೇಳಿಕೊಂಡಾಗ ಈ ಒಂದು ವಿಡಿಯೋವನ್ನು ಮಾಡುವುದಕ್ಕೊಂದು ಪ್ರೇರಣೆ ಸಿಕ್ಕಿತು. 2026 ಭವಿಷ್ಯ ಅಂತ ಏನು ಬರ್ತಾ ಇದೆ ಅದನ್ನು ಮಾಡಲಿಲ್ಲ, ಇದನ್ನಾದರೂ ತಿಳಿಸಿಕೊಡಿ ಅಂತ ಕೇಳಿದ್ರಿಂದ ಒಂದು ಚುಟುಕಾಗಿ ಕೆಲವೊಂದಿಷ್ಟು ವಿಷಯಗಳನ್ನು, ಕೆಲವೊಂದು ರಾಶಿಗಳಿಗೆ ಆಗಬಹುದಾದ ಫಲಾಫಲಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಸಂಕ್ರಾಂತಿ ಪ್ರತಿ ತಿಂಗಳು ಆಗುವಂತಹದ್ದೇ, ಆದರೆ ಮಕರ ಸಂಕ್ರಮಣ ಅಂತಕ್ಕಂಥದ್ದು ಬಹಳ ವಿಶಿಷ್ಟವಾದ ಸ್ಥಾನವನ್ನು ಪಡೆದುಕೊಂಡಿದೆ. ಕಾರಣ, ದೇವತೆಗಳಿಗೆ ಹಗಲು ಪ್ರಾರಂಭ ಆಗುವಂತಹದ್ದು ಉತ್ತರಾಯಣ, ದಕ್ಷಿಣಾಯಣ ದೇವತೆಗಳಿಗೆ ರಾತ್ರಿ ಆಗುತ್ತೆ. ಆದ್ದರಿಂದ ಶುಭ ಕಾರ್ಯಗಳಿಗೆ ವರ್ಜ್ಯ ಅಂತ ಧರ್ಮಶಾಸ್ತ್ರ ತಿಳಿಸುತ್ತೆ. ಹಾಗಾಗಿ ಇನ್ನು ಮುಂದೆ ನಮಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ, ಆ ಪರ್ವಕಾಲದಲ್ಲಿ ಗ್ರಹಗತಿಗಳಿಂದ ಅನುಸರಿಸಿಕೊಂಡು ಬರಬಹುದಾದ ಫಲಾಫಲಗಳ ಬಗ್ಗೆ ವಿಮರ್ಶೆ ಮಾಡೋಣ. ಮಿಥುನ ರಾಶಿ. ಮಿಥುನ ರಾಶಿಗೆ ಆಗುವಾಗ ತುಂಬ ಜಾಗ್ರತೆಯಿಂದ ಇರಬೇಕು. ಗುರುಬಲ ಇದ್ದರೂ ಗುರು ಲಗ್ನದಲ್ಲಿ ಇದ್ದು ಕೆಲವೊಂದು ದುಃಖವನ್ನು ಕೊಡ್ತಾನೆ. ಅದರ ಜೊತೆಗೆ ಅಷ್ಟಮದಲ್ಲಿ ರವಿಯ ಸಂಕ್ರಮಣ ಆಗುವ ಕಾರಣ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಕಾರಣ, ಈ ರವಿ ಅಷ್ಟಮದಲ್ಲಿ ತೃತೀಯಾಧಿಪತಿಯಾಗಿ ಅಷ್ಟಮಕ್ಕೆ ಹೋಗಿರುವ ಕಾರಣ ದುರ್ಬುದ್ಧಿಯನ್ನು ಪ್ರೇರೇಪಿಸುತ್ತಾನೆ. ಅದು ಶನಿಯ ಕ್ಷೇತ್ರವಾಗಿರುವುದರಿಂದಾಗಿ ಅಧರ್ಮಾಚರಣೆಯಲ್ಲಿ ತೊಡಗುವ ಹಾಗೆ ಮಾಡುತ್ತಾನೆ. ಬೇರೆಯವರ ಜೊತೆಗೆ ವೈಮನಸ್ಯಗಳಾಗುವುದು ಅಥವಾ ದುರಾಸೆಯನ್ನು ಉಂಟು ಮಾಡುವಂತಹದ್ದಾಗಲಿ ಇತ್ಯಾದಿಗಳು ಸಾಧ್ಯತೆ ಇದೆ. ಇದರ ಜೊತೆಗೆ ನೀವು ಗಮನ ಹರಿಸಬೇಕಾಗಿರುವಂತಹದ್ದು ಆರೋಗ್ಯದ ಕಡೆ. ಆರೋಗ್ಯದ ವಿಷಯದಲ್ಲಿಯೂ ಕೂಡ ಏರುಪೇರಾಗುತ್ತೆ. ತುಂಬ ಜಾಗ್ರತೆಯಿಂದ ಇರಬೇಕು. ಮಿಥುನ ರಾಶಿಯವರು ಹೊಟ್ಟೆಯಿಂದ ಕೆಳಗಿನ ಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಮಸ್ಯೆಗಳು ಉಲ್ಬಣ ಆಗಬಹುದು. ಆದ್ದರಿಂದ ಪ್ರಧಾನವಾಗಿ ತಾವು ರುದ್ರಾಭಿಷೇಕವನ್ನು ನಡೆಸುವಂತಹದ್ದು, ರುದ್ರದೇವರಿಗೆ ಈಶ್ವರನ ನಾಮಸ್ಮರಣೆ ನಮಃಶಿವಾಯ ಅನ್ನುವ ಮಂತ್ರವನ್ನು ಜಪ ಮಾಡುವಂಥದ್ದು, ಜೊತೆಗೆ ಲಕ್ಷ್ಮೀನಾರಾಯಣರ ಆರಾಧನೆ, ಲಕ್ಷ್ಮೀ ಹೃದಯ ನಾರಾಯಣ ಹೃದಯ ಮಂತ್ರದ ಜಪ ಇತ್ಯಾದಿಗಳನ್ನು ನಡೆಸುವುದರಿಂದ ಮಿಥುನ ರಾಶಿಯವರಿಗೆ ಬರಬಹುದಾದ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು.